ದಿನಗಳು ಸಾಗುತ್ತಿದೆ. 7 ತಿಂಗಳು ತುಂಬಿ 8ರಲ್ಲಿದೆ. ಈಗಂತೂ ಅವಳು ಇನ್ನಷ್ಟು ಮುದ್ದಾಗಿ ಕಾಣಿಸುತ್ತಿದ್ದಾಳೆ. ಅದರಲ್ಲೂ ಆ ಹೊಟ್ಟೆ. ಅದರ ಮೇಲೆಯೇ ದುಪ್ಪಟ್ಟು ಕಾಳಜಿ ಮನೆಯವರಿಗೆಲ್ಲ. ವೇದ, ಇಲ್ಲಿ ಬನ್ನಿ. ಮಲಗಿದ್ದವಳು ಫೋನ್ನಲ್ಲಿ ಮಾತನಾಡುತ್ತಾ ಬಾಲ್ಕನಿ ಸುತ್ತ ಓಡಾಡುತ್ತಿದ್ದ ಗಂಡನ ಕರೆದಳು. ಏನಾಯ್ತು? ಓಡುವ ನಡಿಗೆಯಲ್ಲಿ ಬಂದು ಕೇಳಿದ. ಬಂದವನ ಕೈ ಎಳೆದು ಹೊಟ್ಟೆ ಮೇಲೆ ಇಟ್ಟುಕೊಂಡಳು. ಒಂದಕ್ಕಿಂತ ಒಂದು ಹೆಚ್ಚು ಜೋರು ನಿಮ್ಮ ಮಕ್ಕಳು. ನೋಡಿ ಹೊಟ್ಟೆಯಲ್ಲಿ ಹೇಗೆ ಹೊಡೆದಾಡ್ತಿದ್ದಾವೆ. ಗಟ್ಟಿಯಾಗಿ ನಕ್ಕು ಬಿಟ್ಟ ವೇದ. ಅರೆ ನನ್ನ ಮುದ್ದು ಕಂದ ಮಗಳೇ, ಯಾಕೆ ಜಗಳ ಮಾಡೋದು ನೀವು? ಗುಡ್ ಬೇಬೀಸ್ ಥರ ಇರಬೇಕು ತಿಳಿಯಿತಾ? ಅಲ್ಲಿಗೆ ಮಿಸುಕಾಟ ಸ್ವಲ್ಪ ಕಡಿಮೆ ಆಗಿತ್ತು. ಹೊಟ್ಟೆಯನ್ನು ಅದೆಷ್ಟು ಸವರಿದ್ದನೋ, ಅದೆಷ್ಟು ಮುತ್ತು ನಿಟ್ಟನೋ ಅವನಿಗೆ ತಿಳಿಯದು. ವೇದ ನೋಡಿ, ನಿಮ್ಮ ಮಾತು ಹೇಗೆ ಕೇಳ್ತಾರೆ. ನಾನು ಏನಾದರೂ ಹೇಳಿದರೆ ಇನ್ನೂ ಜಾಸ್ತಿ ಒದ್ದಾಟ ಶುರು ಮಾಡ್ತಾರೆ. ಮುನಿದು ನುಡಿದಳು. ಅವರೆಲ್ಲ ಅಪ್ಪನ ಮುದ್ದು ಮಕ್ಕಳು. ನೀವೆಲ್ಲ ಒಂದೇ ಹೋಗಿ ಮೂತಿ ತಿರುವಿದಳು. ಅರೆ ಬಂಗಾರಿ, ನಾವೆಲ್ಲ ಒಂದೇ ಆದರೂ ನೀನಿಲ್ಲದೆ ನಾವೆಲ್ಲ ಇರೋದಿಲ್ಲಮ್ಮ. ಮಕ್ಕಳ ನಿಮ್ಮ ಮಮ್ಮ ಹತ್ರ ಸಾರಿ ಕೇಳಿ ಅಂದವನ ಮಾತಿಗೆ ಅವಳ ಪುಟ್ಟ ಕೋಪ ಮಾಯವಾಗಿತ್ತು. ಅವರು ಸಾರಿ ಕೇಳೋದೇನು ಬೇಡ. ಅವರ ಪರವಾಗಿ ನೀವೇ ಒಂದೆರಡು ಪಪ್ಪಿ ಕೊಟ್ಟು ಬಿಡಿ ಸಾಕು. ಅಷ್ಟು ಮುದ್ದಾದ ಗಂಡನ ಎದುರು ಅವಳ ತುಂಟತನ ಹೊರಬರದೇ ಇದ್ದಿತ್ತೆ. ಅವಳು ಕೇಳಿದಕ್ಕಿಂತ ಜಾಸ್ತಿ ಹೊಟ್ಟೆಯಲ್ಲಿರುವ ಮಕ್ಕಳಿಗೂ ಸೇರಿಸಿ ನೀಡಿದ ವೇದ. ಖುಷಿ ತವರು ಮನೆಯವರು ಬಂದು ಮಗಳನ್ನು ಕಳುಹಿಸಿಕೊಡಿ ಎಂದಾಗ ಮುಖ ಎಳೆಬಿಟ್ಟು ನಿಂತ ವೇದ. ಸೀಮಂತ ಆಗದೆ ಕಳಿಸೋದು ಹೇಗೆ? ಚೊಚ್ಚಲ ಹೆರಿಗೆ ಬೇರೆ. ಅದರಲ್ಲೂ ಒಂದೇ ಸಲ 3 ಮಕ್ಕಳು ನಮ್ಮನೆಗೆ ಬರುತ್ತಿದ್ದಾರೆ. ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಸೀಮಂತ ಮಾಡಿದ ಮೇಲೆ ಕಳಿಸೋದು, ನುಡಿದರು ಕುಸುಮ. ದೊಡ್ಡಮ್ಮ, ಕಳಿಸಲೇಬೇಕಾ? ಹೌದು ವೇದ, ಮೊದಲ ಹೆರಿಗೆ ಹೆಣ್ಣಿನ ತವರಲ್ಲಿ ಆಗೋದು. ಬೇಡ ದೊಡ್ಡಮ್ಮ, ಇಲ್ಲೇ ಇರಲಿ. DCP ಅವರದ್ದು ಬೇಡಿಕೆಯೋ ಕೋರಿಕೆಯೋ ಅವನಿಗೆ ತಿಳಿಯದು. ವೇದ, ನೀವು ಹೀಗೆ ಹೇಳಿದರೆ ಹೇಗೆ? ನಮಗೆ ಖುಷಿ ಒಬ್ಬಳೆ ಮಗಳು, ಮತ್ತೆ ಹೆಣ್ಣು ಮಕ್ಕಳಿಲ್ಲ. ಈ ಹೆರಿಗೆ ಎಲ್ಲ ನಾವೇ ನೋಡಿಕೊಳ್ಳಬೇಕು. ಅಲ್ಲದೆ ಅವಳಿಗೂ ಆಸೆ ಇರುತ್ತೆ ಅಲ್ವಾ? ನುಡಿದರು ಖುಷಿಯಪ್ಪ. ಅವಳ ಕಡೆ ನೋಡಿದ. ಗಂಡನ ಮನದ ಮಾತು ಅರ್ಥವಾಗಿದೆ ಅವಳಿಗೆ. ಆದರೆ ಏನು ಹೇಳೋದು ತಿಳಿಯದೆ ನಿಂತಿದ್ದಳು. ದೂರ ಏನಿಲ್ಲ, ಇಲ್ಲೇ ಇರೋದು ಅಲ್ವಾ ವೇದ? ಕಳುಹಿಸಿಕೊಡಿ. ನೀನು ಬೇಕಾದರೆ ಅಲ್ಲಿಂದಲೇ ಓಡಾಡು. ಜಾನಕಿ ಅವರು ಹೇಳಿದಾಗ ಅವನಿಗೆ ಕಾಡುತ್ತಿರುವುದು ಬೇರೆ ಭಯ. ಅದನ್ನು ಹೇಳಿದ ಕೂಡ. ಅಲ್ಲಿ ಮಾವ ಕೆಲಸಕ್ಕೆ, ಕುಶಲ್ ಓದೋಕೆ ಅಂತ ಇಬ್ಬರು ಹೊರಗೆ ಹೋದ ಮೇಲೆ ಇರೋದು ಅತ್ತೆ ಅಜ್ಜಿ ಅಷ್ಟೆ. ಆಗ ನೋವು ಕಾಣಿಸಿದರೆ ಏನು ಮಾಡೋದು? ಇಲ್ಲಿ ಆದರೆ ತುಂಬ ಜನ ಇರ್ತೀವಿ. ಒಬ್ಬರು ಇಲ್ಲ ಅಂದರೂ ಮತ್ತೊಬ್ಬರು ಇರ್ತಾರೆ ಅಲ್ವಾ? ಅದಕ್ಕೆ ಹೇಳಿತು. ನೀನು ಹೇಳೋದು ಸರಿ ಇದೆ. ಹಾಗಂತ ಕಳಿಸದೇ ಇರೋಕೆ ಆಗಲ್ಲ. ಸೀಮಂತ ಮಾಡಿ ಕಳಿಸೋಣ, ಆಮೇಲೆ ಮತ್ತೆ ಕರ್ಕೊಂಡು ಬಂದರೆ ಆದೀತು. ಸರಿ ಅಂತ ತಲೆ ಆಡಿಸಿದ ಅರ್ಧ ಮನಸ್ಸಲ್ಲೇ. ಒಂದೊಳ್ಳೆ ದಿನ ಖುಷಿ ಸೀಮಂತಕ್ಕೆ ದೊಡ್ಡ ಮನೆ ಅದ್ದೂರಿ ತಯಾರಿ ನಡೆಸಿತ್ತು. ಮುಂಚಿತವಾಗಿ 2 ದಿನ ಕೆಲಸಕ್ಕೆ ರಜೆ ಹಾಕಿದ ವೇದ. ಎಲ್ಲದರ ಉಸ್ತುವಾರಿ ತಾನೇ ಸ್ವತಃ ಅವನೇ ವಹಿಸಿಕೊಂಡ. ಎಲ್ಲವನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡಿದ್ದ. ಮನೆ ಮುಂದೆ ಶ್ವೇತವರ್ಣದಿಂದ ಕೂಡಿದ ದೊಡ್ಡ ಮಂಟಪ, ಜೊತೆಗೆ ಘಮಘಮಿಸೋ ಅಂದದ ಬಣ್ಣದ ಹೂಗಳು, ಸುತ್ತಲೂ ಬಂದವರಿಗೆ ಕೂರಲು ಸಜ್ಜಾಗಿದೆ ಆಸನ. ನವಿಲಿನ ನರ್ತನದ ಚಿತ್ತಾರವಿರುವ ದೊಡ್ಡದಾದ ಚೇರ್ ಒಂದು ಅವಳಿಗಾಗಿ ಕಾದು ಕುಳಿತಿತ್ತು. ಖುಷಿ ನಡೆಯುವ ದಾರಿಯೆಲ್ಲ ಕೆಂಪು ಗುಲಾಬಿ ಎಳೆಯ ಹಾಸು. ಹೆಜ್ಜೆ ಇಟ್ಟರೂ ನೆಲಸೋಗದಂತೆ ಹೂವಿನ ದಳವನ್ನು ಅರಳಿಸಿದ ವೇದ. ಅವಳಿಗಾಗಿ ತಾನೇ ಹಚ್ಚ ಹಸಿರು ಬಣ್ಣದ ರೇಷ್ಮೆ ಸೀರೆ, ಅಂದಕ್ಕೆ ಗಾಢ ಕೆಂಪು ಬಣ್ಣದ ಬಾರ್ಡರ್ ಸೀರೆ, ತುಂಬ ಪುಟ್ಟ ಪುಟ್ಟ ಹೂವಿನ ಬಟ್ಟಲು ಇರುವ ಕಸೂರಿ, ಅವಳಿಗೆ ಒಪ್ಪುವಂತಹ ಸೀರೆ ಆರಿಸಿ ತಂದಿದ್ದ ವೇದ. ಅದಕ್ಕೆ ಒಡವೆಯು ಅವನೇ ಜೊತೆ ಮಾಡಿ ಇಟ್ಟಿದ್ದ. ದೊಡ್ಡ ಮನೆಯಲ್ಲಿ ಸಂಭ್ರಮ ತುಂಬಿದೆ. ಬರೀ ಸಂಭ್ರಮವಷ್ಟೇ ಅಲ್ಲ, ಅದೊಂದು ಹಬ್ಬದಂತೆ ಕಂಗೊಳಿಸುತ್ತಿದೆ. ಕೈಯಲ್ಲಿ ದುಂಡು ಮಲ್ಲಿಗೆಯ ದಿಂಡು, ಜೊತೆಗೆ ಬಿಡಿ ಗುಲಾಬಿ ಹೂಗಳು, ಚಿಕ್ಕದಾದ ಬಿಳಿ ಮತ್ತು ತಿಳಿ ಗುಲಾಬಿ ಮಿಶ್ರಿತ ತಾವರೆ ಹೂವಿನ ಹಾರ. ತಟ್ಟೆಯಲ್ಲಿ ಇಟ್ಟುಕೊಂಡು ನಡೆದು ಬರುತ್ತಿದ್ದ ಶಶಾಂಕ್ ಹೆಜ್ಜೆ ಮುಂದಿಡದೆ ಅಲ್ಲಿಯೇ ನಿಂತ. ಅವನ ಎದುರು ಶ್ರೇಯಾ ಜೊತೆ ಮಾತನಾಡುತ್ತಾ ಬರುತ್ತಿದ್ದ ತನ್ನ ಹುಡುಗಿಯನ್ನು ನೋಡಿ, ಏನೋ ಹಾಗೆ ನೋಡ್ತಿದ್ದೀಯಾ? ಅವನ ಬಳಿ ಬಂದು ಕೇಳಿದಳು ಶ್ರೇಯಾ. ನಿನ್ನ ಯಾರೇ ನೋಡ್ತಾರೆ, ಹೋಗು ಕೆಲಸ ನೋಡು. ಮಾತು ಶ್ರೇಯಾ ಜೊತೆಗಿದ್ದರೂ ಅವನ ನೋಟ ಪೂಜಾ ಮೇಲೆ ಇತ್ತು. ಓಹೋ ಬಾ ಪೂಜಾ, ನಾವು ಹೋಗೋಣ. ಪೂಜಾಳ ಕೈ ಹಿಡಿದಳು ಶ್ರೇಯಾ. ಏ ಗೂಬೆ, ನೀನು ಹೋಗು. ಇವಳು ಯಾಕೆ? ಅವಳ ಕೈ ಹಿಡಿದ ಶಶಾಂಕ್. ಹಲೋ, ನಮ್ಮನೆಯ ಬಾಲವಿಲ್ಲದ ಕೋತಿ. ಈಗ ಫಂಕ್ಷನ್ ನಡೀತಾ ಇದೆ, ಸ್ವಲ್ಪ ಆ ಕಡೆ ಈ ಕಡೆ ನೋಡಪ್ಪ. ಅವನು ಪೂಜಾ ಕೈ ಹಿಡಿದ ಕಡೆ ತೋರಿಸುತ್ತಾ ನುಡಿದಳು. ಈಗ ನಾನು ಅಂಥದ್ದೇನು ಮಾಡಿಲ್ಲ, ನೀನು ಹೋಗು. ಲೋ ಹೋಗೆ. ಅವಳನ್ನು ತಾನೇ ಆ ಕಡೆ ಸರಿಸಿದ್ದ. ಯಾರತ್ರ ಆದರೂ ಸಿಕ್ಕಿ ಹಾಕೋ ಹಾಗೆ ಇರೋದು ನಿಂಗೆ, ಕತ್ತೆಗೂಬೆ. ಬೈಯುತ್ತಾ ಅಲ್ಲಿಂದ ನಡೆದಳು ಶ್ರೇಯಾ. ಏನು ಮೇಡಮ್, ನೋಡಿದ್ರು ನೋಡದೆ ಇರೋ ಹಾಗೆ ಹೋಗ್ತಿದ್ದೀರಾ? ಒಂದು ಹುಬ್ಬೆತ್ತಿ ಕೇಳಿದ. ಮತ್ತಿನ್ನೇನು ಮಾಡಬೇಕಿತ್ತು? ಅವಳು ಈಗ ಮಾತು ಕಲಿತಿದ್ದಾಳೆ ಅವನ ಸಹವಾಸದಿಂದ. ಕೇಳೋದು ನೋಡು, ಮಾತನಾಡಿಸಬೇಕು ಅನಿಸಲ್ವಾ? ದಿನಕ್ಕೆ 10 ಸಲ ಫೋನ್ ಮಾಡ್ತೀರಾ, ಮತ್ತು ಕಾಲೇಜ್ ಹತ್ರ ಎಲ್ಲ ಬರ್ತಾ ಇರ್ತೀರಾ.
ಆದರೂ ಈಗ ಮಾತನಾಡಿಸಬೇಕಿತ್ತಾ? ಹೋಯ್, ಲವ್ ಮಾಡ್ತಿರೋ ಹುಡುಗಿ ಬಾಯಲ್ಲಿ ಬರುವ ಮಾತಾ ಇದು? ಕಿವಿಯಲ್ಲಿ ರಕ್ತ ಬಂದರೂ ಮಾತು ನಿಲ್ಲಿಸಬಾರದು. ಹುಡುಗರ ತಲೆ ತಿನ್ನೋದು ಬಿಡಬಾರ್ದು, ತಿಳ್ಕೊ. ಸರಿ, ಇವಾಗ ಏನು ಹೇಳಿ? ಈಗ ಯಾವ ಫ್ಲೈಟ್ಗೆ ಹೋಗ್ತಿದ್ಯಾ? ಇಷ್ಟೊಂದು ಅವಸರ ಮಾಡೋಕೆ ಗುರಾಯಿಸಿದ. ನಾನು ಖುಷಿ ಅಕ್ಕ ರೂಮ್ಗೆ ಹೋಗಬೇಕು, ಬೇಗ ಹೇಳಿ, ಇಲ್ಲ ಆಮೇಲೆ ಸಿಗ್ತೀನಿ. ಮುಂದೆ ಒಂದು ಹೆಜ್ಜೆ ಇಟ್ಟಳು. ಏ ಹೀರೆ, ನನಗೆ ಸರಿಯಾದವಳೇ ಸಿಕ್ಕಿದ್ದಾಳೆ. ಒಂದು ರೊಮ್ಯಾಂಟಿಕ್ ಮಾತು ಗೊತ್ತಿಲ್ಲ, ಏನಿಲ್ಲ, ಸಿಡುಕಿದ ಶಶಾಂಕು. ಅವನ ಮಾತಿಗೆ ಮುಖ ಹೋದಿಸಿದಳು ಪೂಜಾ. ತಗೋ. ಅವಳ ಕೈಗೆ ಕೆಂಪು ಗುಲಾಬಿ ಒಂದನ್ನು ಇಟ್ಟಾಗ ನಗುವಾದ ಹುಡುಗಿ ಖುಷಿಯಿಂದ ತೆಗೆದುಕೊಂಡಳು. ಈ ಸೀರೆಯಲ್ಲಿ ಸೂಪರಾಗಿ ಕಾಣಿಸ್ತಾ ಇದ್ದೀಯಾ? ಅವಳ ಅಂದ ಹೊಗಳೋದು ಮರೆಯಲಿಲ್ಲ ಅವನು. ಥ್ಯಾಂಕ್ಸ್. ಅವಳ ಕೆನ್ನೆ ಕೆಂಪಾಗಿದ್ದು ನೋಡಿ, ಸರಿ ಹೋಗು, ಇಲ್ಲೇ ಇದ್ದರೆ ನಾವು ಹಾಳಾಗಬೇಕಾಗುತ್ತೆ, ಕಣ್ಣು ಹೊಡೆದು ಹೇಳಿ ಅಲ್ಲಿಂದ ನಡೆದವನಕ್ಕೂ ನಡೆದಳು ಪೂಜಾ. ಅತ್ತಿಗೆ ಪ್ಲೀಸ್ ಪ್ಲೀಸ್. ಬಿಂದು ದುಂಬಾಲು ಬಿದ್ದಿದ್ದ ವಸಂತ್. ಹೊಸು, ಸುಮ್ಮನೆ ಹೋಗು, ನನಗೆ ತಲೆ ಕೆಡಿಸ್ಬೇಡ. ಇದು ಮೋಸ. 2 ದಿನದಿಂದ ಕೇಳ್ತಿದ್ದೀನಿ, ಕರೆಸಿ ಪ್ಲೀಸ್. ನನ್ನ ಹುಡುಗಿಯನ್ನು ಕರೆಸುವಂತೆ ಅವನದ್ದು ಚಿಕ್ಕ ಕೋರಿಕೆ. ವಸಂತ್, ಸುಮ್ಮನೆ ಹೋಗು, ನನಗೆ ಮಾಡೋಕೆ ತುಂಬ ಕೆಲಸ ಇದೆ, ನನಗೆ ಕೋಪ ಬರೆಸ್ಬೇಡ, ಮುಂದೆ ನಡೆದಳು ಹೇಳುತ್ತಾ. ನನ್ನ ಮಾತಿಗೆ ಕೋಪ ಮಾಡ್ಕೊಳ್ತೀರಾ? ನಾನು ಅಷ್ಟು ಹೇಳಿದರೂ ಕೇಳಿಲ್ಲ, ಕರೆಸಿಲ್ಲ, ನನಗೂ ಕೋಪ ಬಂದಿದೆ. ಲೋ ಪುಣ್ಯಾತ್ಮ, ಈಗ ಹೇಳಿದ್ರು ಬರೋಕೆ 2 ಗಂಟೆ ಟೈಮ್ ಬೇಕು, ಅಷ್ಟರಲ್ಲಿ ಫಂಕ್ಷನ್ ಮುಗಿದೇ ಹೋಗಿರುತ್ತೆ, ಮತ್ತೆ ಈಗ ಏನೋ ಹೇಳೋದು? ಹೋಗೋ. ರೂಮ್ ಸೇರುತ್ತಾ ನುಡಿದಳು. ಅತ್ತಿಗೆ ಪ್ಲೀಸ್ ಪ್ಲೀಸ್. ಅವಳ ಸೆರಗು ಜಗ್ಗುತ್ತಾ ಚಿಕ್ಕ ಮಗುವಂತೆ ಕೇಳಿದ. ಹೇ, ಏನೋ ನಿಂದು? ಅದೇನು ಚಿಕ್ಕ ಮಕ್ಕಳ ಥರ ಆಡ್ಕೊಂಡು ರಕ್ಷಿತ್ ಒಳ ಬರುತ್ತಾ ಗದರಿದ. ಅವನಿಗೆ ಯಾಕೆ ಜೋರು ಮಾಡ್ತೀರಾ? ಇದು ಅವನ ಮಾತು, ನೀವು ಸುಮ್ಮನೆ ರೆಡಿಯಾಗಿ ಹೋಗಿ, ಅವನಿಗೆ ದಬಾಯಿಸಿದಳು ಬಿಂದು. ಕಿಸಕ್ಕನೆ ನಕ್ಕ ವಸಂತ್. ವಸಂತ್ನನ್ನ ನೋಡುತ್ತಾ ಮತ್ತೆ ಮಾತನಾಡದೆ ತನ್ನ ಬಟ್ಟೆ ಹಿಡಿದು ನಡೆದ ರಕ್ಷಿತ್. ಅತ್ತಿಗೆ ಪ್ಲೀಸ್, ಅಳೋದು ಒಂದು ಬಾಕಿ ಇತ್ತು ಅವನಿಗೆ. ಅಯ್ಯೋ ನನ್ನ ಪುಟ್ಟಣ್ಣ, ಹೋಗೋ. ನಿನ್ನ ಹುಡುಗಿ ಅರ್ಧ ಗಂಟೆಯಲ್ಲಿ ಇಲ್ಲಿ ಇರ್ತಾಳೆ, ಅಳಬೇಡ. ಅವನ ಕೆನ್ನೆ ಇಂಡುತ್ತಾ ನುಡಿದಳು ಬಿಂದು. ಹೌದಾ, ಥ್ಯಾಂಕ್ಸ್ ಅತ್ತಿಗೆ. ಅವಳನ್ನು 2 ಸುತ್ತು ಸುತ್ತಿಸಿ ಖುಷಿಯಿಂದ ಅಲ್ಲಿಂದ ಹೊರಗೆ ಓಡಿದ. ಹೋಗುವಾಗ ಎದುರು ಸಿಕ್ಕ ಒಂದನಾಗಿ ಡಿಕ್ಕಿ ಹೊಡೆದಿದ್ದ. ಬೀಳುವಂತೆ ಆದವಳು ಸಾವರಿಸಿಕೊಂಡು ನಿಂತಳು. ಕಾಡು ಕೋಣ ಥರ ಇದ್ದೀಯಾ? ಕಣ್ಣು ಕಾಣಿಸಲ್ವ ನಿಂಗೆ? ಹೇ ಹೋಗೆ, ನೀನೇ ಅಡ್ಡ ಬಂದಿದ್ದು, ಹೇಳುತ್ತಾ ಹೊರಗೆ ಓಡಿದ ಅವನು. ಥೂ ಮೂಕ, ನನ್ನ ಕೈಗೆ ಸಿಗು, ಆಗ ಇರೋದು. ನಿಂಗೆ ಗೊಣಗುತ್ತಾ ನಡೆದಳು ಅವಳು. ಕಣ್ಣಿಗೆ ಕೊಂಚ ಕಾಡಿಗೆ ಹಚ್ಚಿ ಆಗಿದೆ. ಕೆನ್ನೆ ಮೊದಲೇ ಕೆಂಪೇರಿ ಯಾವ ಬಣ್ಣವೂ ಇಲ್ಲದೆ ಮಿಂಚುತ್ತಿದೆ. ಕೆಂಪು ತುಟಿಗಳಿಗೆ ಅದರ ಬಣ್ಣ ಮರೆಸುವ ಕೃತಕ ಕೆಂಬಣ್ಣವನ್ನು ತೀಡಿ ಆಗಿದೆ. ದುಬಾರಿ ಕಂಚಿನ ರೇಷ್ಮೆ ಸೀರೆ ಅವಳ ಮೈಯೇರಿ ಕುಳಿತಿದೆ. ಅದರ ರವಿಕೆ ಅಂತೂ ಅದೆಷ್ಟೋ ಕಲಾವಿದನ ಕೈಯಿಂದ ಸಿದ್ಧವಾಗಿ ಬಂದಂತಿದೆ. ಬಂಗಾರದ ಗೊಂಬೆಗೆ ಬಂಗಾರದಿಂದ ಮಾಡಿರುವ ಒಡವೆಗಳು. ಅವಳ ನಗುವಿಗೆ ಮುಂದೆ ಅವುಗಳ ಬೆಲೆಯೂ ಹಿಂದೆ ಉಳಿದಿದೆ. ತುಟಿಗಳ ಕೆಳಗೆ ಕಂಡು ಕಾಣದಂತೆ ಇರುವ ಅವಳ ಕಪ್ಪು ಮಚ್ಚೆ ಮೇಲೆ ಮತ್ತೆ ಕಪ್ಪು ಚಿಕ್ಕಿ ಇಟ್ಟ ಪೂರ್ಣಿ. ಅವಳ ಕೈ ತುಂಬ ಹಸಿರು ಬಳೆಗಳು ಜೊತೆಗೆ ಬಂಗಾರದ ಬಳೆಗಳು ಹಾಕಿ ಮುಗಿಸಿದ್ದಳು. ಮೊಗ್ಗಿನ ಜಡೆ ಹಾಕಿ ಅದನ್ನು ಭದ್ರಗೊಳಿಸಲು ಏರ್ಪಿನ್ ಚುಚ್ಚಿದಳು ರಿಯಾ. ಆಹಾ, ನಿಧಾನ ರಿಯಾ, ನುಡಿದಳು ಖುಷಿ. ಅರೆ, ಇಷ್ಟಕ್ಕೆ ಹೀಗೆ ಹೇಳೋದಾ? ನಮ್ಮ ಭಾವ ಜೊತೆಗಿದ್ದಾಗ ಈ ಮಾತು ಎಲ್ಲಿಗೆ ಹೋಗಿತ್ತಮ್ಮ? ಛೇಡಿಸಿದಳು ಅವಳನ್ನು. ಅಯ್ಯೋ ರಿಯಾ, ಅದೆಲ್ಲ ಸೀಕ್ರೆಟ್, ಕೇಳ್ತಾರೇನು? ನಮ್ಮ ಹುಡುಗಿ ಭಾವ ಮುಂದೆ ಆ ಮಾತು ಮರೆತಿದ್ದಕ್ಕೆ. ಇವತ್ತು ತ್ರಿವಳಿ ಕಂದಮ್ಮಗಳು ಅವಳ ಹೊಟ್ಟೆಯಲ್ಲಿ ಇರೋದು, ನಕ್ಕು ನುಡಿದಳು ಪೂರ್ಣಿ. ಥೂ ಹೋಗಿ ನೀವು, ನನ್ನ ಅದೆಷ್ಟು ರೇಗಿಸ್ತೀರಾ? ಅವರಿಬ್ಬರ ಮಾತಿಗೆ ಅವಳ ಕೆನ್ನೆ ಮತ್ತಷ್ಟು ಕೆಂಪಾಗಿತ್ತು. ಇರೋದೇ ಹೇಳ್ತಿರೋದು ಅಲ್ವ ಖುಷಿ? ನೋಡು, ಭಾವನ ಹೆಸರು ಹೇಳಿದ್ದೆ, ಕೆನ್ನೆ ನೋಡು ಎಷ್ಟು ಕೆಂಪಾಗಿದೆ. ಇಷ್ಟು ದೊಡ್ಡ ಹೊಟ್ಟೆ ಇದ್ದರೂ ನೀನು ಅದೆಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀಯ ಗೊತ್ತಾ? ಹೌದೇನು? ನಗುತ್ತಾ ಕೇಳಿದಳು. ಹೌದು, ಮತ್ತೆ ಇದರ ಗುಟ್ಟು ನಮಗೂ ಸ್ವಲ್ಪ ಹೇಳಮ್ಮ. ಪೂರ್ಣಿ, ರಾಗ ತೆಗೆದಳು ಖುಷಿ. ಪೂರ್ಣಿ, ನೀನು ಗೊತ್ತಿದ್ದರೂ ಕೇಳ್ತೀಯಲ್ಲ, ಈ ಹುಡುಗಿ ಅಂದ ಹೆಚ್ಚಾಗಲು ಕಾರಣ ಅವಳ ವೇದ ಅಲ್ಲವ ಖುಷಿ? ಅಬ್ಬಾ, ನಿಮ್ಮಿಬ್ಬರ ಕೈಯಲ್ಲಿ ನಾನು ಸಿಕ್ಕಿ ನನ್ನ ಪಾಡು ನೋಡಿ. ಎಷ್ಟು ತರಲೆ ಮಾತು ನಿಮ್ಮದು. ಸಿಡುಕಿದ್ದಂತೆ ನುಡಿದರೂ ನಾಚಿಕೆ ಅಡಗಿಸಲು ಎಣಗಾಡುತ್ತಿದ್ದಳು ಅವಳು. ನಮ್ಮ ತರಲೆ ಬೇಡವಾ? ಭಾವ ಅವರನ್ನು ಕಳಿಸ್ಬೇಕಾ? ಅವರ ಮುದ್ದು ತುಂಟಾಟ ಅಷ್ಟೇ ಬೇಕಾ? ನಗುತ್ತಾ ಕೇಳುವಾಗ ರಿಯಾ, ಪೂರ್ಣಿ, ಅವಳನ್ನೇ ಎಷ್ಟು ಗೋಳಾಡಿಸ್ತಿದ್ದೀರಾ? ಹೇಳುತ್ತಾ ನಗುತ್ತಾ ಬಂದರು ಜಾನಕಿ, ಅಹಲ್ಯ. ಅತ್ತೆ, ಸರಿಯಾದ ಟೈಮ್ಗೆ ಬಂದ್ರಿ ನೋಡಿ. ಇವರಿಬ್ಬರು ನನ್ನ ಎಷ್ಟು ತಮಾಷೆ ಮಾಡ್ತಾರೆ. ನಿನ್ನ ಗಂಡನಿಗೆ ಹೇಳ್ತೀನಿ ಅಂದಿದ್ರೆ ಮುಗಿದಿತ್ತು. ಇಬ್ಬರ ಬಾಯಿ ಕ್ಲೋಸ್ ಆಗಿರೋದು. ನಗುತ್ತಾ ಹೇಳುತ್ತಾ ಬಂದಳು ಬಿಂದು. ಹೌದು, ಭಾವ ಅಂದರೆ ಭಯವಾಗುತ್ತಪ್ಪ. ಯಾರಿಗೆ ಭಯ? ಯಾಕೆ ಭಯ? ಕೇಳುತ್ತಾ ಬಂದೇ ಬಿಟ್ಟ ವೇದ. ನಿನ್ನ ಹೆಂಡತಿಯನ್ನ ಎಲ್ಲ ಸೇರಿ ರೇಗಿಸ್ತಾ ಇದ್ದಾರೆ ನೋಡು.
ನಗುತ್ತಾ ಹೇಳಿದಳು ಬಿಂದು. ಹೌದಾ, ಯಾಕ್ರಮ್ಮ, ನನ್ನ ಬಂಗಾರಿಯ ಜೊತೆ ಅಷ್ಟೊಂದು ತರಲೆ ನಿಮ್ಮದು? ನಿಮ್ಮದೆಲ್ಲ ನಿಮ್ಮ ಹುಡುಗರ ಜೊತೆ ಇಟ್ಕೊಳ್ಳಿ, ನಗುತ್ತಾ ಹೇಳಿದರು. ಅದರಲ್ಲೊಂದು ಪುಟ್ಟ ಗದರಿಕೆ. ಬಾವಾ, ನಾವೆಲ್ಲ ಏನು ಅಂದಿಲ್ಲ, ಸುಮ್ಮನೆ ನಿಮ್ಮ ಹೆಸರು ಹೇಳಿ ಅವಳ ನಾಚಿಕೆ ನೋಡ್ತಿದ್ವಿ ಅಷ್ಟೆ. ನಿಮ್ಮ ಹೆಸರು ಕೇಳಿಯೇ ಹುಡುಗಿ ಕೆನ್ನೆ ನೋಡಿ ಹೇಗೆ ಕೆಂಪಾಗಿದೆ, ನುಡಿದಳು ಪೂರ್ಣಿ. ತನ್ನವಳ ಕಡೆ ನೋಡಿದ ಅವರೆಲ್ಲರ ಮಾತಿಗೆ ನಾಚಿ ಕುಳಿತಿದ್ದವಳು ಚಿನ್ನದ ಪುತ್ಥಳಿಯಂತೆ ಕಾಣುತ್ತಿದ್ದಳು. ನಿಮಿಷ ಎಲ್ಲರ ಮರೆತು ಅವಳ ಅಂದವನ್ನೇ ರೆಪ್ಪೆ ಬಡಿಯದೆ ಕಣ್ಣು ತುಂಬಿಸಿಕೊಂಡ ವೇದ ಅವಳ ಮೊಗ ನಿವಾಳಿಸಿ ದೃಷ್ಟಿ ತೆಗೆದು ಬಿಟ್ಟ. ಅಬ್ಬಾ, ನನ್ನ ಬಂಗಾರಿಗೆ ನಿಮ್ಮದೇ ಕಣ್ಣು ಬಿದ್ದಿದೆ. ಅಯ್ಯಯ್ಯೋ ಸುಂದ್ರ, ನಿನ್ನ ಕಣ್ಣೆ ಸಾಕು ಅವಳಿಗೆ ದೃಷ್ಟಿ ಆಗೋಕೆ ನಮ್ಮದಂತೆ. ಇಲ್ಲೇ ಗಂಡ ಹೆಂಡತಿ ಮುಖ ಮುಖ ನೋಡುತ್ತಾ ಕೂತ್ಕೊಂಬೇಡಿ, ಬೇಗ ಕೆಳಗೆ ಬನ್ನಿ. ವೇದನ ಕೆನ್ನೆ ತಿವಿಯುತ್ತ ನುಡಿದಳು ಬಿಂದು. ಎಲ್ಲರೂ ಅವಳ ಮಾತಿಗೆ ಮೆಲುವಾಗಿ ನಕ್ಕು ಅಲ್ಲಿಂದ ನಡೆದರು. ತನ್ನ ಎದುರು ನಿಂತವನ ಎರಡು ಕೈ ತನ್ನ ವಶಕ್ಕೆ ಪಡೆದ ಖುಷಿ ತನ್ನೆರಡು ಕೆನ್ನೆಗೆ ಒತ್ತಿಕೊಳ್ಳುತ್ತಾ, ನೀವು ಹೀಗೆ ಇರ್ತೀರೇನು ಅಂದಳು. ಇಲ್ಲಮ್ಮ, ಈಗ ರೆಡಿಯಾಗಬೇಕು. ಬಂಗಾರಿ, ಅದೆಷ್ಟು ಅಂದವಾಗಿ ಕಾಣಿಸ್ತಾ ಇದ್ದೀಯಾ. ನಂದೇ ದೃಷ್ಟಿ ತಾಗುತ್ತೆ ನಿಂಗೆ, ಗಟ್ಟಿಯಾಗಿ ತುಟಿ ಹೊತ್ತಿದ ಅವಳ ಹಣೆಗೆ. ಎಷ್ಟೇ ಆಗಲಿ DCP ಹೆಂಡತಿ ಅಲ್ವೇ, ಗಂಡನ ರೂಪದಲ್ಲಿ ಅರ್ಧ ಆದರೂ ಇರೋದು ಬೇಡವಾ? ಅರ್ಧ ಅಲ್ಲ, ಪೂರ್ತಿ ಇದೆಯಾ ಬಿಡು, ಹೇಳುತ್ತಾ ಅವಳ ಹೊಟ್ಟೆ ಸವರಿದ. ಕೆಳಗೆ ಕುಳಿತು ಹೊಟ್ಟೆ ಮೇಲೆ ಮುತ್ತಿಟ್ಟು, ನಮ್ಮ ಮುದ್ದು ಕಂದಮ್ಮಗಳೇ, ಇನ್ನು ಸ್ವಲ್ಪ ದಿನ ಅಷ್ಟೇ, ನೀವು ನಮ್ಮಿಬ್ಬರ ಕೈಯಲ್ಲಿ ಇರ್ತೀರಾ. ನಿಮ್ಮ ಸ್ವಾಗತಕ್ಕೆ ಹೊರಗೆ ನಿಮ್ಮ ಅಪ್ಪನ ತಯಾರಿ ನೋಡಿದರೆ ಖುಷಿ ಆಗ್ತೀರಾ ಗೊತ್ತಾ? ಮತ್ತೆ ಮುತ್ತಿಟ್ಟ. ಪುಟ್ಟದಾಗಿ ಹೊಡೆತ ಒಂದು ಸಿಕ್ಕಿತು ಅವನಿಗೆ. ಬಂಗಾರಿ, ಇದು ಮಗನೋ ಮಗಳೋ ತಿಳಿತಾ ಇಲ್ಲ, ಆದರೆ ನೋಡು, ನನಗೆ ಹೊದೆ ಕೊಡುವಷ್ಟು ಜೋರಿದ್ದಾರೆ. ಹೌದಾ? ಮತ್ತೆ ಅಪ್ಪನ ಸಾಹಸ ಧೈರ್ಯ ಅವರ ಪಾಲು ಪಡೆದಿದ್ದಾರೆ ಅದಕ್ಕೆ. ಹಬ್ಬ, ಈಗಲೇ ಹೀಗೆ, ಮುಂದೆ ಹೇಗೋ. ಆಗ ನೋಡೋಣ, ಹೋಗಿ ನೀವು ಮುದ್ದು ರೆಡಿಯಾಗಿ, ತಡವಾಗುತ್ತೆ. ಅವಳ ಕೆನ್ನೆ ಮೇಲೆ ಮುತ್ತಿಟ್ಟು ವಾರ್ಡ್ರೋಬ್ ಆರಿಸಿ ಬಟ್ಟೆ ಹಿಡಿದು ಡ್ರೆಸ್ಸಿಂಗ್ ರೂಮ್ ಸೇರಿದ ವೇದ. ಅವನು ಹೋದ ಕಡೆ ನೋಡಿದ ಹುಡುಗಿ ಮುಖದಲ್ಲಿ ಮಾಸದ ಕಿರುನಗೆ. ಅದೊಂದು ಅದ್ಭುತ ದೇವಲೋಕದಂತೆ ಸೃಷ್ಟಿಯಾಗಿರುವಾಗ ಅವಳು ಹೆಜ್ಜೆ ಇಟ್ಟರೆ ಪಾದ ನೆಲಕ್ಕೆ ಸೋಕದೆ ಹೂವಿನ ಮೇಲೆ ನಡೆಯುವಾಗ ಕಣ್ಣುಗಳು ತಂತಾನೆ ತುಂಬಿ ಬಂದಿದ್ದವು ಖುಷಿಗೆ. ದೊಡ್ಡದಾದ ಆಸನ ಅವಳಿಗಾಗಿ ಕಾದಿತ್ತು. ಕುಳಿತವಳ ಮುಂದೆ ಜೋಡಿಸಿ ಇಡಲಾಗಿದ್ದ ವಿವಿಧ ರೀತಿಯ ತಿನಿಸುಗಳು, ಜೊತೆಗೆ ಕೆಂಪು ರಂಗಿನ ಅಕ್ಷತೆ, ಹಸಿರು ಬಳೆಗಳು ಅವಳನ್ನು ತಮ್ಮತ್ತ ಸೆಳೆದುಕೊಂಡಿದ್ದವು. ಎಲ್ಲರ ಮುಖದಲ್ಲೂ ನಗು, ಸಂತೋಷ. ಅದರಲ್ಲೂ ಅವಳ ತಾಳಿ ಒಡೆಯನಿಗೆ ಕಾಲು ನೆಲದಲ್ಲಿ ನಿಲ್ಲದಷ್ಟು ಸಂತಸವಾಗಿದೆ. ಬಿಳಿ ರೇಷ್ಮೆ ಪಂಚೆ ಮೇಲೆ ಹಸಿರು ಬಣ್ಣದ ಶರ್ಟ್ ತೊಟ್ಟು ಕೂದಲನ್ನು ಆಗಾಗ ಸರಿಸುತ್ತಾ ಮೀಸೆ ಮೇಲೆ ಕೈಯಾಡಿಸುತ್ತಾ ಅತ್ತಿತ್ತ ಓಡಾಡುವಾಗ ಅವಳ ಕಣ್ಣುಗಳು ಅವನ ಮೇಲೆಯೇ ಹೋಗುತ್ತಿತ್ತು. ಆ ಮನೆ ಹುಡುಗರೆಲ್ಲ ಅವನಂತೆ ಬಿಳಿ ಬಣ್ಣದ ರೇಷ್ಮೆ ಪಂಚೆ ಅಂಗಿ ತೊಟ್ಟು ತಮ್ಮ ತಮ್ಮ ಪಾಲಿನ ಕೆಲಸ ಮಾಡುತ್ತಾ ಓಡಾಡುತ್ತಿದ್ದರೆ ನೋಡಲು ಕಣ್ಣೆರಡು ಸಾಲದು ಅವರ ಹುಡುಗಿಯರಿಗೆ. ಎಲ್ಲರ ಆಶೀರ್ವಾದ ಆರೈಕೆ ಅವಳ ನೆತ್ತಿ ಸೋಕಿದೆ. ಖುಷಿ ತವರಿನವರಿಗೆ ಅವಳ ಖುಷಿ ನೋಡಿ ಮನ ನೆಮ್ಮದಿಯಾಗಿದೆ. ವೇದ ಬಾ ಅಂದ ಬಿಂದು ಮಾತಿಗೆ. ಮಾವನ ಜೊತೆಯಲ್ಲಿ ಮಾತಿಗೆ ನಿಂತಿದ್ದ ವೇದ ಅವಳ ಬಳಿ ಹೋಗಿದ್ದ. ಬಿಂದು ಹೇಳಿದಂತೆ ತನ್ನವಳ ಕೆನ್ನೆಗೆ ಅರಿಶಿಣ ಹಚ್ಚಿ ಹಣೆಗೆ ಕುಂಕುಮ ಇಟ್ಟು ಹೂವು ಮುಡಿಸಿ ಅಕ್ಷತೆ ಆಗುವಾಗ ಅವನ ಪಾದ ಮುಟ್ಟಲು ಹೋದವಳ ಕಂಡು ಒಂದೆರಡು ಹೆಜ್ಜೆ ಹಿಂದೆ ಸರಿದು ಬಿಟ್ಟ. ಎಂಥದ್ದಮ್ಮ ಇದು, ಗರ್ಭದಲ್ಲಿ ಮಗು ಇಟ್ಟುಕೊಂಡಿರೋದು, ಜೀವಕ್ಕೆ ಜನ್ಮ ಕೊಡುವ ದೇವತೆ ನೀನು, ನನ್ನ ಪಾದ ಎಲ್ಲ ಮುಟ್ಟಬಾರದು. ಅವಳ ತಲೆ ಸವರುತ್ತಾ ನುಡಿದು ನೆತ್ತಿಗೆ ಹಗುರವಾಗಿ ಮುತ್ತಿಟ್ಟಾಗ ಹುಡುಗಿ ತಡೆಯುವುದಾದರೂ ಹೇಗೆ? ಕಣ್ಣು ಜಾರಿ ಕಂಬನಿಯೊಂದು ಅವಳ ಕೆನ್ನೆ ಸೋಕಿಯೇ ಬಿಟ್ಟಿತು. ಮಾವಂದಿರು, ಅತ್ತೆಯರು, ಆ ಮನೆಯ ಹಿರಿಯರಾದ ಈಶ್ವರ್ ಚಂದ್ರ ಹಾಗೂ ಶಾರದಾ ಅವರ ಎಲ್ಲರ ಆಶೀರ್ವಾದ ಪಡೆದುಕೊಂಡಳು ಖುಷಿ. ಜೊತೆಗೆ ಬಂದವರು ಕೂಡ ಮನ ತುಂಬಿ ಹರಸಿದ್ದರು ಅವಳಿಗೆ. ವಿವಿಧ ಭಕ್ಷ್ಯಗಳ ಭಾರಿ ಭೋಜನ ಸಿದ್ಧವಾಗಿತ್ತು. ಬಂದವರಿಗೆ ಚಿಕ್ಕ ಲೋಪವು ಬಾರದಂತೆ ನೋಡಿಕೊಂಡಿದ್ದರು. ಅವಳ ಜೊತೆ ಒಂದಿಷ್ಟು ಫೋಟೋ ತೆಗೆಸಿಕೊಂಡ ವೇದ ನಂತರ ಬಂದಿದ್ದು ಆ ಮನೆಯ ಕೋತಿ ಗ್ಯಾಂಗ್. ಖುಷಿ ಸುತ್ತ ನಿಂತವರು ಕಾಲು ನೋವು ಬರುವಷ್ಟು ಫೋಟೋ ಪೋಸ್ ಕೊಟ್ಟಿದ್ದರು. ಸಂಜೆ ಒಳಗೆ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂದ ವಿದ್ಯಾ ಅವರ ಮಾತು ವೇದನೆಗೆ ಕಹಿಯಾದರೂ ವಿಧಿ ಇಲ್ಲದೆ ಕಳುಹಿಸಲು ಒಪ್ಪಿದ. ಬಂಗಾರಿ, ಬಾರಮ್ಮ, ಊಟ ಮಾಡು. ಎಲ್ಲರ ಜೊತೆ ಕುಳಿತವಳ ಕೈ ಹಿಡಿದು ತಾನೇ ಒಳಗೆ ಕರೆದೊಯ್ದ. ಎಲ್ಲವನ ತಳಮಳ ಅರ್ಥ ಮಾಡಿಕೊಂಡವರು ಏನೊಂದು ಹೇಳಲಿಲ್ಲ. ಕೇಳು, ಸರಿಯಾಗಿ ಟ್ಯಾಬ್ಲೆಟ್, ಊಟ ಎಲ್ಲ ತಗೊಳ್ತಾ ಇರು, ಯಾವುದು ಬಿಡಬೇಡ. ನೆಕ್ಸ್ಟ್ ವೀಕ್ ಚೆಕಪ್ ಇದೆ, ಹೋಗಿ ಬರೋಣ. ಡೆಲಿವರಿ ತನಕ ಅಲ್ಲೇ ಇರೋದು ಬೇಡಮ್ಮ, ಇಲ್ಲಿಗೆ ಬಾ ಆಯ್ತಾ? ಅಷ್ಟರಲ್ಲಿ ನಿನಗೆ ಪೇಯ್ನ್ ಬಂದರೂ ಬರಬಹುದು. ಸೊಂಟ, ಹೊಟ್ಟೆ ನೋವು ಕಾಣಿಸಿದಾಗ ನೆಗ್ಲೆಕ್ಟ್ ಮಾಡಬೇಡ. ಯಾರಲ್ಲಿ ಆದರೂ ಹೇಳು, ನನಗೆ ಇಲ್ಲ ಅಂದರೆ ಯಾರಿಗಾದರೂ ಸರಿ ಫೋನ್ ಮಾಡು. ಒಬ್ಬರು ಬ್ಯುಸಿ ಇದ್ದರೂ ಇನ್ನೊಬ್ಬರು ಸಿಗ್ತಾರೆ, ಹುಷಾರು ಕಣೋ. ಅವಳಿಗೆ ಊಟ ಮಾಡಿಸುತ್ತಲೇ ಎಲ್ಲವನ್ನೂ ಹೇಳಿ ಮುಗಿಸಿದ ವೇದ. ಇದೇ ಊರಲ್ಲಿ ಇರ್ತೀನಿ ಅಲ್ವಾ, ಮತ್ತೆ ಯಾಕೆ ನೀವು ಇಷ್ಟೊಂದು ಭಯ ಪಡೋದು? ಡಾಕ್ಟರ್ ಯಾವಾಗ ಬೇಕಾದರೂ ಡೆಲಿವರಿ ಆಗಬಹುದು ಅಂದಿದ್ದಾರೆ, ಅದಕ್ಕೆ ಕಣೋ ಭಯ ಆಗ್ತಿರೋದು. ಭಯ ಬೇಡ ವೇದ. ನೀವು ಕಾಲ್ ಪಿಕ್ ಮಾಡಿಲ್ಲ ಅಂದರೂ ಶ್ರಾವಣ್, ರಿಷಿ, ವಸಂತ್, ಶಶಾಂಕ್ ಅಥವಾ ಮಾವಂದಿರು, ಭಾವ, ಕಾರ್ತಿಕ್, ಸಂಜು ಅಣ್ಣ ಎಲ್ಲ ಇದ್ದಾರೆ.
ಅವರಿಗೆ ಯಾರಿಗೆ ಹೇಳಿದ್ರು ಬರ್ತಾರೆ. ಯು ಡೋಂಟ್ ವರಿ. ಅವನ ಕೆನ್ನೆಗೆ ತುಟಿ ಹೊತ್ತಿ ನುಡಿದಳು. ಕರೆಗೆ ಬಿಟ್ಟ ಹುಡುಗ. ಲವ್ ಯು ಬಂಗಾರಿ. ನಂದು ಅದೇ. ಈಗ ಊಟ ಮಾಡಿಸಿ, ಇನ್ನೂ ಹಸಿವು ಇದೆ. ನುಡಿದವಳ ಜೊತೆ ಇನ್ನೊಂದಿಷ್ಟು ಮಾತನಾಡುತ್ತಾ ಊಟ ತಿನ್ನಿಸಿದ. ಖುಷಿ ಬಟ್ಟೆ ಮೆಡಿಸಿನ್ ಎಲ್ಲ ಜೋಡಿಸಿ ಇಡುತ್ತಿದ್ದ ವೇದ. ಫಂಕ್ಷನ್ಗೆ ಬಂದವರನ್ನು ಕಳುಹಿಸುವ, ಮಿಕ್ಕಿದ ಉಳಿದ ಕೆಲಸ ನೋಡುವ, ಕ್ಲೀನಿಂಗ್ ಎಲ್ಲದರ ಕಡೆ ಒಬ್ಬೊಬ್ಬರು ಹೋಗಿದ್ದರು. ರೂಮ್ ತುಂಬ ಓಡಾಡುತ್ತಿದ್ದಳು ಖುಷಿ. ಅವನಿಗೆ ಹೆಲ್ಪ್ ಮಾಡಲು ಹೋದರೆ ಬಿಡದೆ ಸುಮ್ಮನೆ ಕೂರುವಂತೆ ಹೇಳಿದಾಗ ವಾಕ್ ಆದರೂ ಮಾಡುವ ಅಂದು ಮಾಡುತ್ತಾ ಇದ್ದಳು. ಎಲ್ಲ ಬ್ಯುಸಿ ಇರುವಾಗ ಪೂಜಾ ಕೈ ಹಿಡಿದು ಕೋಣೆಗೆ ಕರೆದೊಯ್ದ ಶಶಾಂಕ್. ಕೈ ಬಿಡಿ, ಯಾರಾದರೂ ನೋಡಿದ್ರೆ ಬಿಡಿಸಿಕೊಂಡಳು. ಯಾರೂ ನೋಡಿಲ್ಲ ಅಂತಾನೆ ಬಂದಿದ್ದು. ಗೋಡೆಗೆ ಹೊರಗಿ ನಿಂತವಳ ಪಕ್ಕ ಒಂದು ಕೈಯೂರಿ ಅವಳ ಮುಂದೆ ನಿಂತವ. ಹೇಳಿ ಏನು? ಪೂಜಾ, ಲುಕ್ಕಿಂಗ್ ಯುವರ್ ಬ್ಯೂಟಿಫುಲ್. ಥ್ಯಾಂಕ್ಸ್. ಅಷ್ಟೇನಾ? ಮತ್ತೆ ಏನು ಹೇಳಬೇಕು? ಏನೋ ಒಂದು ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಸ್ವಲ್ಪ ಇಂಜರಿಗೆ ಆದರೂ ಕೇಳುವ ಮನಸ್ಸು ಮಾಡಿದ. ಹ್ಞೂ ಕೇಳಿ. ಒಂದು ಮುತ್ತು ಕೊಡು. ಧೈರ್ಯ ಮಾಡಿ ಕೇಳಿಯೇ ಬಿಟ್ಟ. ಥು ಇಲ್ಲಪ್ಪ. ಹೇ ಪ್ಲೀಸ್. ಇಲ್ಲ, ನನಗೆ ಭಯವಾಗುತ್ತೆ. ಅಯ್ಯೋ, ಭಯ ಯಾಕೆ? ನಾನೇನು ಮಾಡಲ್ಲ. ಪ್ಲೀಸ್ ಪ್ಲೀಸ್ ಕೊಡೆ. ಫೋರ್ಸ್ ಮಾಡಿದ. ಮೊದಲೇ ಹಳ್ಳಿ ಹುಡುಗಿ, ಸ್ವಲ್ಪ ಮೃದು ಸ್ವಭಾವ. ಇದೆಲ್ಲ ಇಷ್ಟ ಆಗುವುದಿಲ್ಲ ಅಂದರೂ ಕೇಳಲಿಲ್ಲ. ಅವನಿಗೇನೋ ಆಸೆ, ತನ್ನ ಹುಡುಗಿ ಜೊತೆ ಕಾಲ ಕಳೆಯಬೇಕು, ಎಲ್ಲರಂತೆ ಇರಬೇಕು ಅಂತ. ಕಾಡುತ್ತಲೇ ಅವಳ ಕೆನ್ನೆಗೆ ಮುತ್ತಿಟ್ಟು ಬಿಟ್ಟ ಶಶಾಂಕ್. ಕಿರಿಕಿರಿ ಆದವಳಂತೆ ಅವನನ್ನು ಹಿಂದಕ್ಕೆ ತಳ್ಳಲು ಇರಲು ಮಿಸ್ಸಾಗಿ ಅವನ ಕೆನ್ನೆಗೆ ಬಿದ್ದಿತು ಏಟು. ಅದು ತುಂಬ ಜೋರಾಗಿ ಅಲ್ಲ, ಮೆಲುವಾಗಿಯೇ ಹೊಡೆದರು. ಅವನಿಗೆ ಆ ಕ್ಷಣ ತುಂಬ ಬೇಸರ ನೀಡಿತು. ಅವಳಿಂದ ದೂರ ಸರಿದು ನಿಂತವ ಮತ್ತೆ ಏನು ಮಾತನಾಡದೆ ಸಾರಿ ಎಂದು ಆಚೆ ನಡೆದೇ ಬಿಟ್ಟ. ಎಲ್ಲ ಹುಡುಗರಂತೆ ಹುಡುಗಿಯ ಮುತ್ತು ಪಡೆಯುವ ಆಸೆ ವ್ಯಕ್ತಪಡಿಸಿದ. ಅದು ಅವಳಿಗೆ ಇಷ್ಟ ಆಗಲಿಲ್ಲ. ದೂರವಿಡಲು ಹೋದರೆ ಮಿಸ್ಸಾಗಿ ಅವನ ಕೆನ್ನೆಗೆ ಏಟು ಬಿದ್ದಿತು. ನೊಂದು ಬಿಟ್ಟ ಅವನು. ಮುಂದಿನ ವರ್ಷ ನಮ್ಮಿಬ್ಬರ ಮಗು ವೆಲ್ಕಮ್ ಮಾಡೋಕೆ ಈಗ ಫಂಕ್ಷನ್ ರೆಡಿ ಮಾಡಬೇಕು ಅಲ್ವಾ? ಪೂರ್ಣಿ ಜೊತೆ ಮಾತನಾಡುತ್ತಾ ಒಳ ಬಂದ ರಿಷಿ. ರಿಷಿ, ಥೂ ಹೋಗಿ ನೀವು. ನಾಚಿ ನಡೆದವಳ ಜೊತೆ ತಾನು ನಗುತ್ತಾ ಒಳ ಬಂದವ. ಏನಾಯ್ತು ಗೆಂಡೆತಿಮ್ಮ, ಹೀಗೆ ಕೂತ್ಕೊಂಡಿದ್ದೀಯಾ? ಸೋಫಾ ಬಳಿ ಸಪ್ಪಗೆ ಕುಳಿತವನ ಕಂಡು ಕೇಳಿದ. ಏನಿಲ್ಲ. ಮತ್ತೆ ಯಾಕೋ ಮುಖ ಊದಿಸಿಕೊಂಡಿದ್ದೀಯಾ? ಲೈಟಾಗಿ ತಲೆನೋವು, ಅದಕ್ಕೆ. ಹೌದಾ, ಅಷ್ಟೇನಾ? ಹ್ಞೂ. ಹಾಗಾದರೆ ನಿಮ್ಮ ಹುಡುಗಿ ಇಲ್ಲೇ ಇದ್ದಾಳೆ ಅಲ್ವಾ? ಸ್ವಲ್ಪ ಅವಳ ಜೊತೆ ಮಾತಾಡು, ಮೈಂಡ್ ಫ್ರೀ ಆಗುತ್ತೆ. ಹೇಳಿ ಎದ್ದು ನಡೆದ. ಇನ್ನು ಬೇಸರಿಸಿದ ಶಶಾಂಕ್. ವಸಂತ್ ದೂರದಿಂದ ಬಂದಿದ್ದ ತನ್ನ ಹುಡುಗಿ ಜೊತೆ ಮಾತನಾಡುತ್ತಾ ಟೆರೆಸ್ ಮೇಲೆ ಕುಳಿತಿದ್ದ. ಎಲ್ಲರೂ ಜೋಡಿಗಳ ಜೊತೆ ಬ್ಯುಸಿ ಇರೋದು ನೋಡಿ ಆಸೆಯಿಂದ ಹೋದವನಿಗೆ ಅವಳ ರೀತಿ ಬೇಸರ ತಂದಿತ್ತು. ಅವನ ಮಾತು, ತರಲೆ, ಪ್ರೀತಿ ಅವಳಿಗೆ ಎಲ್ಲವೂ ಇಷ್ಟ. ಆದರೆ ಮುತ್ತು ಕೊಟ್ಟು ಪಡೆಯುವ ಅತಿ ಸಲುಗೆ ಅವಳಿಗೆ ಸ್ವಲ್ಪ ಮುಜುಗರ ನೀಡುತ್ತದೆ. ಮಿಸ್ಸಾಗಿ ಅವನಿಗೆ ಹೊಡೆದಾಗ ಮಾತನಾಡದೆ ಅವನು ಹೊರಗೆ ಹೋದ ಮೇಲೆ ಅತಿಯಾಗಿ ನೊಂದು ಬಿಟ್ಟಳು ಪೂಜಾ. ಪಾಪ ಅವರು ಅಂದುಕೊಂಡವಳ ಕಣ್ಣುಗಳು ತುಂಬಿತ್ತು. ರೂಮ್ನಿಂದ ಆಚೆ ಬಂದವಳಿಗೆ ಕಾಣಿಸಿದ್ದು ಮುಖ ಹಿಳೆಬಿಟ್ಟು ಕುಳಿತಿದ್ದ ಶಶಾಂಕ್. ನೋಡಿ ಅವನ ಬಳಿ ಹೋದಳು. ಬಂದವಳನ್ನು ನೋಡದೆ ಮಾತನಾಡದೆ ಅಲ್ಲಿಂದ ಮೇಲೆ ನಡೆದು ಬಿಟ್ಟವ. ಅವಳಿಗೆ ಅವಳು ಉಕ್ಕಿ ಬಂದಿತ್ತು. ಇಬ್ಬರಲ್ಲೂ ಬೇಸರ, ನೋವು ಕಾಡಲು ಶುರುವಾಗಿತ್ತು. ದೊಡ್ಡವರ ಕಾಲಿಗೆ ಬೀಳುತ್ತಾ ಎಲ್ಲರಿಗೂ ಹೇಳಿ ತನ್ನ ತವರಿಗೆ ಹೊರಟವಳ ಜೊತೆ ತಾನು ಹೊರಟು ನಿಂತಿದ್ದ ವೇದ. ಅವಳನ್ನು ಜೋಪಾನ ಮಾಡಿ ಬಿಟ್ಟು ಬರಲು ಡ್ರೈವಿಂಗ್ ಸೀಟ್ನಲ್ಲಿ ಕೂರಬೇಕಿದ್ದ ರಿಷಿ, ಕಾರ್ತಿ ಇಬ್ಬರನ್ನ ತಡೆದು ತಾನು ಕುಳಿತ ಶಶಾಂಕ್ ಅಲ್ಲಿ ಇರಲು ಆಗದೆ ಅವನ ಪಕ್ಕ ರಿಷಿ ಕುಳಿತರೆ ಹಿಂದೆ ವೇದ, ಖುಷಿ ಜೊತೆ ವಿದ್ಯಾ, ಖುಷಿ ಅಜ್ಜಿ ಅವರ ಹಿಂದೆ ಕುಳಿತಿದ್ದರು. ಖುಷಿ ಅಪ್ಪ ತಮ್ಮ ಹೋಗೇ ಆಗಿತ್ತು. ಎಲ್ಲರ ಕಡೆ ಕೈ ಬೀಸಿದಳು. ಕಾರ್ ತನ್ನ ವೇಗ ಹೆಚ್ಚಿಸಿತ್ತು. ತಗ್ಗು ಗುಂಡಿ ಅವಳಿಗೆ ನೋವಾಗದಂತೆ ಅತಿ ನಾಜೂಕಿನಲ್ಲೇ ಕಾರು ಓಡಿಸುತ್ತಿದ್ದ ಶಶಾಂಕ್. ಅಂತೂ ಅವಳ ಮನೆ ಎದುರು ಬಂದು ಇಳಿದಾಗ ಲಗೇಜ್ ಹಿಡಿದು ಒಳ ನಡೆದ ವೇದ. ಎಲ್ಲ ಒಳ ಹೋದ ಮೇಲೆ ಅಲ್ಲಿ ಕೊನೆಯಲ್ಲಿ ಇದ್ದಿದ್ದು ಖುಷಿ. ಶಶಾಂಕ್, ಏನಾಯ್ತು ನಮ್ಮ ತರಲೆ ಹುಡುಗನಿಗೆ? ಯಾರಿಗೆ ಅತ್ತಿಗೆ? ನಿಂಗೆ? ನಂಗೇನೂ ಆಗಿಲ್ಲ. ಯಾಕೆ? ನಿನ್ನ ಮುಖ ನೋಡ್ಕೊ, ನಾರ್ಮಲ್ ಆಗಿಲ್ಲ. ಏನಾಯ್ತು? ಯಾಕೆ ಡಲ್ ಆಗಿದ್ದೀಯಾ? ಅವನೇನು ಹೇಳಲಿಲ್ಲ. ಪೂಜೆ ಜೊತೆ ಜಗಳ ಏನಾದರೂ? ಅಂದವ ನಡೆದಿದ್ದು ತಿಳಿಸಿದ. ಇಷ್ಟೇನಾ? ಇದರಲ್ಲಿ ಇಬ್ಬರದು ತಪ್ಪಿದೆ. ಪ್ರೀತಿಯಲ್ಲಿ ಇದೆಲ್ಲ ಇದ್ದಿದ್ದೆ. ಈ ಜಗಳ ಬೇಸರ ಎಲ್ಲ ಇರುತ್ತೆ. ಅದನ್ನು ಅಲ್ಲೇ ಬಿಟ್ಟು ಸರಿ ಮಾಡಿಕೊಂಡು ಹೋಗಬೇಕು. ಬೇಜಾರು ಆಗಬೇಡ. ಅವಳು ಹಳ್ಳಿ ಹುಡುಗಿ, ನೀನು ಸ್ವಲ್ಪ ಸುಧಾರಿಸು. ಅತ್ತಿಗೆ. ಹೋಗ್ಬೇಡ ಶಶು. ಇಷ್ಟ ಇಲ್ಲ ಅಂದರೆ ಯಾವುದಕ್ಕೂ ಫೋರ್ಸ್ ಮಾಡಬಾರ್ದು, ತಿಳಿತಾ? ಅವಳಿಗೆ ಇದಕ್ಕೆ ಸ್ವಲ್ಪ ಟೈಮ್ ಕೊಡು. ಹೇಳುವ ಹೊತ್ತಿಗೆ ಕರೆದರು ವಿದ್ಯಾ. ಹೋಗಿ ಬಾಗಿಲಲ್ಲಿ ನಿಂತವಳ ದೃಷ್ಟಿ ನಿವಾರಿಸಿ ತೆಗೆದವಳ ಒಳ ಕರೆದುಕೊಂಡರು.
ಅವಳ ಕೋಣೆಯನ್ನು ಸ್ವಚ್ಛ ಮಾಡಿ ಇಟ್ಟಿದ್ದಾರೆ. ಮಕ್ಕಳಿಗೆ ಬೇಕಿರುವ ಮೆತ್ತನೆಯ ಅತ್ತಿಯಂಥ ಬಿಳಿ ಬಟ್ಟೆಗಳು, ಹಾಸಿಗೆ, ತೊಟ್ಟಿಲಿಗೆ ಹಾಕುವ ಬಟ್ಟೆಯನ್ನು ಎಲ್ಲ ಜೋಡಿಸಿ ಇಟ್ಟಿದ್ದರು ವಿದ್ಯಾ. ಚಿಕ್ಕ ಅಂಗಿ ಬಟ್ಟೆ ಕೈಯಲ್ಲಿ ಹಿಡಿದು ನೋಡಿ ನಕ್ಕಳು ಖುಷಿ. ಅವಳ ಕೈಯಲ್ಲಿದ್ದ ಡ್ರೆಸ್ ತೆಗೆದುಕೊಂಡು ಅದನ್ನು ಮುತ್ತಿಟ್ಟ ವೇದ. ಅದೇನೋ ಕಾತುರ ಸಂಭ್ರಮ. ಖುಷಿ ಜೊತೆ ತಾನು ಅಲ್ಲೇ ಉಳಿದ. ಅಣ್ಣನನ್ನು ಬಿಟ್ಟು ರಿಷಿ ಶಶಾಂಕ್ ಮನೆ ಕಡೆ ಹೊರಟರು. ಹೇಳಿದ್ದು ತಿಳಿದ. ಶಶು ಬಳಿ ಮೆಲ್ಲ ಧ್ವನಿಯಲ್ಲಿ ಹೇಳಿದಾಗ ಹ್ಞೂ ಅಂತ ತಲೆ ಆಡಿಸಿದ. ಏನು ಅನ್ನುವಂತೆ ಕಣ್ಣಲ್ಲೇ ಅವರಿಬ್ಬರ ನೋಡಿ ಕೇಳಿದ ವೇದ. ಆಮೇಲೆ ಹೇಳ್ತೀನಿ ಅಂದವಳು ಮೈದುನರನ್ನು ಕಳುಹಿಸಿಕೊಟ್ಟು ಒಳ ಬಂದರು. ತನ್ನವನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ದ ಹುಡುಗಿ ಶಶಾಂಕ್ ಹೇಳಿದ್ದನ್ನು ಹೇಳಿದಳು. ತಮ್ಮ ಅದಕ್ಕೆ ಮುನಿಸಿಕೊಂಡಿದ್ದ ಅಂದಳು ನಗುತ್ತಾ. ಅರೆ ಬಂಗಾರಿ, ಮತ್ತೆ ಮುನಿಸು ಬರದೇ ಇರುತ್ತಾ? ಏನೋ ಪ್ರೀತಿ ಹೆಚ್ಚಾಗಿ ಅದೆಲ್ಲ ಕೇಳಿದಾಗ ಕೊಡಬೇಕಪ್ಪ. ಕಾಡಿಸಿದ್ರೆ ಹೇಗೆ ಹೇಳು? ಸರಿ ಇದ್ದೀರಾ ನೀವು, ಎಲ್ಲ ಒಂದೇ ಅಲ್ಲವಾ? ಅವಳು ಕೊಡೋದಕ್ಕೆ ಇನ್ನೂ ಟೈಮ್ ಇದೆ. ಪಾಪ ಹುಡುಗಿ. ಪಾಪ ಅಂತೆ, ಸಿಂಗಲ್ ಅಂತ ಹೇಳ್ತಾ ಅಳ್ತಾ ಇದ್ದ ನನ್ನ ತರಲೆ ತಮ್ಮನ ಹಳ್ಳಕ್ಕೆ ತಳ್ಳಿದ ಹುಡುಗಿ ಅವಳು. ಆದರೂ ಈ ಕೋತಿ ಜೊತೆ ಇರೋದು ನೆನೆಸ್ಕೊಂಡ್ರೆ ಪಾಪ ಅನಿಸುತ್ತೆ ಬಿಡು. ನನಗೂ ಪಾಪ ಅನ್ನಿ. ಅಬ್ಬಾ, ನಿಂಗೆ ಯಾಕೆ? ಈ ಕೋಪಿಷ್ಟ DCP ಜೊತೆ ಇರೋದಕ್ಕೆ. ಏನಿಲ್ಲ, ನಾನು ಕೋಪಿಷ್ಟ ಏನಲ್ಲ, ಒಳ್ಳೆ ಹುಡುಗ, ಸಾಧು ಪ್ರಾಣಿ. ಗೊತ್ತಾ? ಗೊತ್ತಿಲ್ಲ. ಏಯ್ ತರಲೆ, ನಿಮ್ಮ ಕೋಪ ಅತಿ ಅನಿಸಿದಾಗ ಅದನ್ನು ಪ್ರೀತಿ ಕೊಟ್ಟು ಮರೆಸಿ ಬಿಡ್ತೀರಾ ಕಿಲಾಡಿ ವೇದ. ಹೆಂಗೆ ನಾವು ಕಾಲರ್ ಮೇಲೆತ್ತಿ ಹೇಳಿದಾಗ ಅವನ ಕೆನ್ನೆ ಹಿಂಡಿದಳು ಖುಷಿ. ಇಬ್ಬರ ಮಾತು ಸಾಕಾಗಿತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.